ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇಂಟರ್ ಡಿಸಿಪ್ಲಿನರಿ ಟಾಪಿಕ್ ಅಲ್ದ ಬಹಳಷ್ಟು ಪ್ರಶ್ನೆಗಳು ಕೆಸೆಟ್ ಎಕ್ಸಾಮಲ್ಲಿ ಬಂದಿರುವಂಥದ್ದು. ಅದರಲ್ಲಿ ಒಂದು ಟಾಪಿಕ್ ಕೆಮಿಸ್ಟ್ರಿ ಆಫ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ. ನಮಗೆ ಗೊತ್ತಿದೆ ನ್ಯಾಚುರಲ್ ಪ್ರಾಡಕ್ಟ್ಸು ಹಲವಾರು ವಿಧದಲ್ಲಿ ಇದೆ. ಅದು ನಮ್ಮ ಡೇ ಟು ಡೇ ಬಯೋಕೆಮಿಕಲ್ ರಿಯಾಕ್ಷನ್ಸಲ್ಲಿ ಬಹಳನೇ ಇಂಪಾರ್ಟೆಂಟ್ ಪಾರ್ಟನ್ನು ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಆರ್ ಲಿಪಿಡ್ಸ್, ವಿಟಮಿನ್ಸ್ ಆಗಿರ್ಬೋದು, ಅಮೈನೋ ಆಸಿಡ್ಸ್ ಆಗಿರ್ಬೋದು, ಟರ್ಪಿನಾಯ್ಡ್ಸ್, ಆಲ್ಕಲಾಯ್ಡ್ಸ್, ಆ ರೀತಿ ಹಲವಾರು ನ್ಯಾಚುರಲ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. ಅವುಗಳ ಮೇಲೆ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಈ ಪಾರ್ಟಿಂದ ನೀವು ಕೆಮಿಸ್ಟ್ರಿ ಆಫ್ ನ್ಯಾಚುರಲ್ ಪ್ರಾಡಕ್ಟ್ಸಿಂದ 2 ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಫಾರ್ 4 ಮಾರ್ಕ್ಸ್. ಓಕೆ, ಸೊ ಲೆಟ್ ಮಿ ಸಿ ದ ಫಸ್ಟ್ ಬಯೋಮಾಲಿಕ್ಯೂಲ್, ದಟ್ ಇಸ್ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸನ್ನು ಫಸ್ಟು ಸೈಂಟಿಸ್ಟ್ಗಳು ಅದನ್ನು ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಡೈರೆಕ್ಟ್ ಶುಗರ್ ಮಾಲಿಕ್ಯೂಲ್ನ ತೊಗೊಳ್ತಾರೆ. ಶುಗರ್ ಮಾಲಿಕ್ಯೂಲ್ನ ತೊಗೊಂಡು ಸ್ಟಡಿ ಮಾಡಿದಾಗ ಅವರಿಗೆ ಅನಿಸುತ್ತೆ ಕಾರ್ಬನ್ ವಿತ್ ವಾಟರ್ ಮಾಲಿಕ್ಯೂಲ್ ಕಂಬೈನ್ ಆಗಿ ಇರುವಂತಹ ಮಾಲಿಕ್ಯೂಲೇ ಕಾರ್ಬೋಹೈಡ್ರೇಟ್ ಅಂತ ಹೇಳಿ. ಸೊ ಅದಕ್ಕೆ ಆ ನೇಮನ್ನು ಕೊಡ್ತಾರೆ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿ, ಕಾರ್ಬನ್ ವಿತ್ ವಾಟರ್ ಮಾಲಿಕ್ಯೂಲ್ ಅಂತ. ಬಟ್ ಆನ್ ಲೇಟರ್ ಸ್ಟೇಜಸ್, ಆನ್ ಡೀಪ್ಸ್ ರಿಸರ್ಚ್ ಆನ್ ಕಾರ್ಬೋಹೈಡ್ರೇಟ್ಸ್ ಅವರಿಗೆ ಗೊತ್ತಾಗತ್ತೆ ಏನಪ್ಪ ಅಂತಂದರೆ ದೋಸ್ ಆರ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಆರ್ ಸಬ್ಸ್ಟೆನ್ಸಸ್ ದಟ್ ಹೈಡ್ರೋಲೈಸ್ ಟು ಗಿವ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಅಂದರೆ ದೇ ಹ್ಯಾವ್ ಹೈಡ್ರಾಕ್ಸಿಲ್ ಗ್ರೂಪ್, OH group containing molecule with ಐದರ್ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್, CHO ಫಂಕ್ಷನಲ್ ಗ್ರೂಪ್ ಇರುತ್ತೆ, ಇಲ್ಲ ಕೀಟೋ ಫಂಕ್ಷನಲ್ ಗ್ರೂಪ್ ಇರುವಂತಹ ಮಾಲಿಕ್ಯೂಲ್ಸ್ನೇ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ಅಂತ ಫೈನಲೈಸ್ ಮಾಡಿದ್ರು. ಅಥವಾ ಆನ್ ಹೈಡ್ರೋಲೈಸಿಸ್ ಏನು ಮಾಡುತ್ತೆ, ದೆ ಗಿವ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಅಂತಲೂ ಹೇಳಬಹುದು. ಸೊ ಎನಿ ಕಾರ್ಬೋಹೈಡ್ರೇಟ್, ಯಾವುದೇ ಕಾರ್ಬೋಹೈಡ್ರೇಟ್ನ ತಗೊಳ್ಳಿ, ಇಟ್ ಕಂಟೈನ್ಸ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, 3 ಫಂಡಮೆಂಟಲ್ ಮಾಲಿಕ್ಯೂಲ್ಸ್ಗಳು ಇರಲೇಬೇಕು. ದಟ್ ಇಸ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಂತ ಹೇಳಿ. ಸೊ ಜನರಲ್ ರೆಪ್ರೆಸೆಂಟೇಷನ್ ಆಫ್ ಕಾರ್ಬೋಹೈಡ್ರೇಟ್ ಈಸ್ ಲೈಕ್ ದಿಸ್: CXH2OY. ಸೊ ದಿಸ್ ಇಸ್ ದ ಜನರಲ್ ರೆಪ್ರೆಸೆಂಟೇಷನ್ ಆಫ್ ಎನಿ ಕಾರ್ಬೋಹೈಡ್ರೇಟ್ಸ್. ಸೊ ಅದರಲ್ಲಿ ಹಲವಾರು ಟೈಪ್ಸ್ ಇರುವಂಥದ್ದು. ಸೊ ಒನ್ ಆಫ್ ದ ಬೇಸಿಕ್ ಕಾರ್ಬೋಹೈಡ್ರೇಟ್ ಈಸ್ ಮೊನೊಸ್ಯಾಕರೈಡ್ಸ್. ಮೊನೊಸ್ಯಾಕರೈಡ್ಸ್ ಸಿಂಪ್ಲೆಸ್ಟ್ ಬೇಸಿಕ್ ಫಂಡಮೆಂಟಲ್ ಶುಗರು, ಮತ್ತು ಇದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ಅದರ್ ಕಾರ್ಬೋಹೈಡ್ರೇಟ್ಸ್ ಆಗಿರುವಂಥದ್ದು. ಫಾರ್ ಆಲ್ ಕಾರ್ಬೋಹೈಡ್ರೇಟ್ಸ್ ಇಟ್ ಈಸ್ ದ ಬೇಸಿಕ್ ಫಂಡಮೆಂಟಲ್ ಯೂನಿಟ್. ಮತ್ತು ಇದನ್ನು ಫರ್ದರ್ ಹೈಡ್ರಲೈಸ್ ಮಾಡಿ ನಾವು ಮತ್ತೆ ಸಿಂಪಲ್ ಶುಗರ್ ತೆಗಿಬೋದಾ ಅಂತಂದರೆ ಇಲ್ಲ. ದಿಸ್ ಇಸ್ ದ ಲಾಸ್ಟ್ ಒನ್. ಇದರ ಎಂಪೆರಿಕಲ್ ಫಾರ್ಮುಲಾ ನೋಡೋಣ. ದಟ್ ಇಸ್ CH2O, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ನ ನಾವು N ಅಂತ ಪ್ಲೇಸ್ ಮಾಡ್ತೀವಿ. ನೆಕ್ಸ್ಟ್, ಇದು ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ನು, ಫರ್ದರ್ ಹೈಡ್ರೋಲೈಸಿಸ್ ಸಾಧ್ಯ ಇಲ್ಲ. ನೆಕ್ಸ್ಟ್, ನಾರ್ಮನ್ ಕ್ಲೇಚರ್ನ ಹೇಗೆ ಮಾಡ್ತೀವಿ ಅಂತಂದರೆ, ಒಂದು ಆಲ್ಡಿಹೈಡ್ ಗ್ರೂಪ್ ಇದ್ದರೆ ಆಲ್ಡೋ, ಕೀಟೋ ಗ್ರೂಪ್ ಇತ್ತಂದರೆ ಕೀಟೋ, ಪ್ಲಸ್ ನಂಬರ್ ಆಫ್ ಕಾರ್ಬನ್ ಆಟಮ್. ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಕಾರ್ಬನ್ ಆಟಮ್ 3 ಇದೆ ಅಂದ್ಕೊಳ್ಳಿ, ಆಗ ಟ್ರೈ. ಅದೇ 4 ಇತ್ತು ಅಂತಂದರೆ ಟೆಟ್ರಾ, ಆ ಥರ. ದೆನ್ ಸಫಿಕ್ಸ್ ಓಸನ್ನು ಸೇರಿಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಆಲ್ಡೋ ಟ್ರೈ ಓಸ್, ಕೀಟೋ ಟ್ರೈ ಓಸ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಮ್ಯೂಟಾ ರೊಟೇಷನ್ ಅಂತ ಹೇಳಿ. ಸೊ ಮ್ಯೂಟಾ ರೊಟೇಷನ್ ಅಂತಂದರೆ ಯಾವುದೇ ಮೊನೊಸ್ಯಾಕರೈಡ್ನ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಅವುಗಳ ಆಪ್ಟಿಕಲ್ ರೊಟೇಷನ್ ವ್ಯಾಲ್ಯೂ ಕಂಟಿನ್ಯೂಯಸ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂಟಿಲ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ ಈಸ್ ರೀಚ್ಡ್. ಒಂದು ಪರ್ಟಿಕ್ಯುಲರ್ ಕಾನ್ಸ್ಟೆಂಟ್ ವ್ಯಾಲ್ಯೂ ರೀಚ್ ಆಗೋ ತನಕ ಅದರ ಆಪ್ಟಿಕಲ್ ರೊಟೇಷನ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಆ ಚೇಂಜನ್ನ ನಾವು ಮ್ಯೂಟಾ ರೊಟೇಷನ್ ಅಂತ ಕರಿತೀವಿ. ಯಾಕೆ ಈ ರೀತಿ ಚೇಂಜ್ ಆಗುತ್ತೆ? ಬಿಕಾಸ್ ಆಫ್ ಇಂಟರ್ ಕನ್ವರ್ಷನ್ ಫ್ರಮ್ ಆಲ್ಫಾ ಆನೋಮರ್ ಟು ಬೀಟಾ ಆನೋಮರ್ ಮತ್ತು ಬೀಟಾ ಆನೋಮರ್ ಟು ಆಲ್ಫಾ ಆನೋಮರ್. ನೋಡಿ, ಯಾವುದೇ ಸ್ಯಾಕರೈಡ್ಸ್ನ ತಗೊಳ್ಳಿ, ಶುಗರ್ ಮಾಲಿಕ್ಯೂಲ್, ಗ್ಲೂಕೋಸ್ ಮಾಲಿಕ್ಯೂಲ್ನ ತಗೊಳ್ಳಿ, ಅದರಲ್ಲಿ ಖೈರಲ್ ಕಾರ್ಬನ್ ಇರುತ್ತೆ.
ಸೊ ಟೋಟಲ್ 6 ಕಾರ್ಬನ್ ಆಟಮ್ಸ್ ಇರುವಂಥದ್ದು ಗ್ಲೂಕೋಸಲ್ಲಿ. ಫಸ್ಟ್ ಮತ್ತು ಲಾಸ್ಟನ್ನು ಬಿಟ್ಟರೂ ಕೂಡ ಇನ್ನು 4 ಕೈರಲ್ ಕಾರ್ಬನ್ಗಳೇನಿರುತ್ತಲ್ಲ, ದೇ ಅಂಡರ್ಗೋ ಇಂಟರ್ ಕನ್ವರ್ಷನ್. ಸೊ ಬಿಕಾಸ್ ಆಫ್ ದ್ಯಾಟ್ ಕನ್ವರ್ಷನ್ ಏನಾಗುತ್ತೆ, ಆಪ್ಟಿಕಲ್ ರೊಟೇಷನ್ ವ್ಯಾಲ್ಯೂದಲ್ಲಿ ಚೇಂಜ್ ಆಗುತ್ತೆ. ಅದನ್ನೇ ನಾವು ಮ್ಯೂಟಾ ರೊಟೇಷನ್ ಅಂತ ಕರಿತೀವಿ. ಇಲ್ಲಿ ಆನೋಮರ್ ಅಂತಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಮ್ಯೂಟಾ ರೊಟೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಎಪಿಮರ್ಸ್. ಸೊ ಎಪಿಮರ್ಸ್ ಅಂತಂದ್ರೆ ಏನು ಅಂದ್ರೆ, ಆರ್ ದ ಆಪ್ಟಿಕಲ್ ಐಸೋಮರ್ಸ್ ಡಿಫರ್ ಇನ್ ದ ಕಾನ್ಫಿಗರೇಷನ್ ಆಫ್ ಅ ಸಿಂಗಲ್ ಕಾರ್ಬನ್ ಆಟಮ್ ಅದರ್ ದ್ಯಾನ್ ಕಾರ್ಬನ್ 1 ಕಾರ್ಬನ್. ಇಲ್ಲಿ ಸಿಂಗಲ್ ಕಾರ್ಬನ್ ಆಟಮ್ನ ಕಾನ್ಫಿಗರೇಷನ್ ಚೇಂಜ್ ಆಗುತ್ತೆ, ಬಟ್ ಫಸ್ಟ್ ಕಾರ್ಬನಿನ ಕಾನ್ಫಿಗರೇಷನ್ ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ. ಅದನ್ನ ನಾವು ಎಪಿಮರ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಸ್ಟ್ರಕ್ಚರ್ನ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಡಿ ಗ್ಲೂಕೋಸ್ ಅಂಡ್ ಡಿ ಮ್ಯಾನೋಸ್, ಇವನ್ನ ಏನಂತ ಕರಿತೀವಿ ಅಂತ ಕೇಳ್ತಾರೆ. ಸೊ C2 ಅನ್ನುವಂಥದ್ದನ್ನ ನೆನ್ಪಿಟ್ಕೊಳ್ಳಿ, C2 ಎಪಿಮರ್ಸ್ ಅಂತ ಕರೀತಾರೆ. ಅಂದ್ರೆ ಕಾರ್ಬನ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಗ್ರೂಪ್ಗಳ ಪೊಸಿಷನ್ ಕಾನ್ಫಿಗರೇಷನ್ ಚೇಂಜ್ ಆಗಿರುತ್ತೆ. ಅದೇ ರೀತಿ ಡಿ ಗ್ಲೂಕೋಸ್ ಅಂಡ್ ಡಿ ಗ್ಯಾಲಕ್ಟೋಸ್ ದೇ ಆರ್ ಕಾಲ್ಡ್ ಆಸ್ C4 ಎಪಿಮರ್ಸ್. 4th ಪೊಸಿಷನ್ ಅಲ್ಲಿ ಚೇಂಜ್, ಫಸ್ಟ್ ಕಾರ್ಬನಿನ ಪೊಸಿಷನ್ ಒಂದು ಬಿಟ್ಟು ಬಾಕಿ ಎಲ್ಲ ಚೇಂಜ್ ಆದ್ರೆ ಅದನ್ನ ಎಪಿಮರ್ಸ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟು, ಎಪಿಮರ್ಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾನು ಆಗ್ಲೇ ಹೇಳಿದ್ನಲ್ಲ ಆನೋಮರ್ಸ್ ಅಂತ ಹೇಳಿ. ಆನೋಮರ್ಸ್ ಕೂಡ ಆಪ್ಟಿಕಲ್ ಐಸೋಮರ್ಸೇ, ಬಟ್ ಕಾರ್ಬನ್ 1 ಆಟಮ್ನ ಪೊಸಿಷನ್ ಅಂದ್ರೆ ಕಾನ್ಫಿಗರೇಷನ್ ಚೇಂಜ್ ಆಗುತ್ತೆ. ಅದನ್ನ ನಾವು ಆನೋಮರ್ಸ್ ಅಂತ ಕರಿತೀವಿ. ಏನು ಫಸ್ಟ್ ಕಾರ್ಬನ್ ಆಟಮ್ ಏನಿರುತ್ತಲ್ವ ಅದನ್ನೇ ನಾವು ಆನೋಮರಿಕ್ ಕಾರ್ಬನ್ ಅಂತ ಕರೆಯುವಂಥದ್ದು. ಎಕ್ಸಾಂಪಲ್, ಆಲ್ಫಾ ಡಿ ಗ್ಲೂಕೋಪೈರನೋಸ್ ಅಂಡ್ ಬೀಟಾ ಡಿ ಗ್ಲೂಕೋಪೈರನೋಸ್. ನೆಕ್ಸ್ಟ್ ಹ್ಯಾವರ್ತ್ ಸ್ಟ್ರಕ್ಚರ್ ಹೇಳುವಾಗ ನಾನು ಈ 2 ಸ್ಟ್ರಕ್ಚರ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಹ್ಯಾವರ್ತ್ ಸ್ಟ್ರಕ್ಚರ್. ಸೊ ಇಲ್ಲಿ ಓಪನ್ ಚೈನ್ ಫಾರ್ಮ್ ಆಫ್ ಗ್ಲೂಕೋಸ್ ಏನಿದೆಯಲ್ವಾ, ಇಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಇಸ್ ಅ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಇದೇನಾಗತ್ತೆ, ಇಲ್ಲಿರುವಂತಹ ಕಾರ್ಬನ್ 1 ಪೊಸಿಷನ್ ಅಲ್ಲಿ ಇರುವಂತಹ ಆಲ್ಡಿಹೈಡ್ ಗೋಸ್ ಅಂಡ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲ್ ಗ್ರೂಪ್ ಆಫ್ 5th ಕಾರ್ಬನ್ ಆಟಮ್ ಟು ಫಾರ್ಮ್ ಇಂಟ್ರಾಮೊಲಿಕ್ಯುಲರ್ ಹೆಮಿ ಅಸಿಟಾಲ್ ರಿಂಗ್. ನೋಡಿ, ಐ ವಿಲ್ ಶೋ ಯು. There will be an interaction between carbon 1 with this 5th carbon atom, like this. So because of this interaction, what happens is it leads to the formation of link between carbon 1 and carbon 5. So to form a Haworth ring structure like this. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಯಾವುದೇ ಗ್ರೂಪ್ಸ್ ಇರಲಿ ಅದನ್ನ ನಾವು ಡೌನ್ವರ್ಡ್ ಸೈಡ್ ಬರಿಬೇಕಾಗತ್ತೆ, ಡೌನ್. ಓಕೆ, ಇಲ್ಲಿ ದಿಸ್ ಆಕ್ಸಿಜನ್ ಕಮ್ಸ್ ಅಂಡ್ ಮೇಕ್ಸ್ ಅ ಬಾಂಡ್ ವಿತ್ ದಿಸ್ ಕಾರ್ಬನ್ ಆಟಮ್. ಓಕೆ, ಮತ್ತೆ OH ಗ್ರೂಪ್ನ 5th ಕಾರ್ಬನ್ ಆಟಮ್ನ OH ವಿಲ್ ಮೇಕ್ಸ್ ಅ ಬಾಂಡ್ ವಿತ್ ದಿಸ್ ಡಬಲ್ ಬಾಂಡ್ O ಆಫ್ aldehydic group to form alpha D glucopyranose and beta D glucopyranose. See, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಮಾಲಿಕ್ಯೂಲ್ಸು ಸೇಮ್ ಆಸ್ ಇಟ್ ಈಸ್ ಇಲ್ಲಿ ರಿಂಗಲ್ಲಿ ಹೇಗಿದೆಯೋ ಹಾಗಿದೆ. ಬಟ್ ಇದು ಏನು ಆಕ್ಸಿಜನ್ ಈ ಹೈಡ್ರೋಜನ್ ಜೊತೆಗೆ ಕಂಬೈನ್ ಆಗತ್ತಲ್ಲ, ಇದರ ಪೊಸಿಷನ್ ಏನಿದೆ ಅದು ಚೇಂಜ್ ಆಗಿರುವಂಥದ್ದು. ಆಲ್ಫಾದಲ್ಲಿ ಕೆಳಗಿದೆ, ಅಂದ್ರೆ ಇದು ಫಸ್ಟ್ ಕಾರ್ಬನ್ ಆಟಮ್, ಇದು ಸೆಕೆಂಡ್, ಥರ್ಡ್, 4th, 5th. ನೋಡಿ, ಫಸ್ಟ್ ಕಾರ್ಬನ್ ಆಟಮ್ ಅಲ್ಲಿ ಇರುವಂತಹ ಅಂದ್ರೆ ಆನೋಮರಿಕ್ ಕಾರ್ಬನ್ ಅಲ್ಲಿ OH ಕೆಳಗಡೆ ಇದೆ. ಅದೇ ಆನೋಮರಿಕ್ ಕಾರ್ಬನ್ ನ ಬೀಟಾ ಡಿ ಗ್ಲೂಕೋಪೈರನೋಸ್ ಅಲ್ಲಿ OH ಪೊಸಿಷನ್ ಮೇಲಿರುವಂಥದ್ದು. ಇಲ್ಲಿ ಏನಿಲ್ಲ ಅಂತಂದ್ರೆ H ಇದೆ. ಓಕೆ, ಈ ಎರಡನ್ನ ನಡುವೆ ಕನ್ಫ್ಯೂಸ್ ಆಗದೆ ಇರ್ಲಿಕ್ಕೆ ನಾನೊಂದು ಟ್ರಿಕ್ ಹೇಳ್ತೀನಿ. ಆಲ್ಫಾ, ಇಟ್ ಇಸ್ ಇನ್ ದ ಶೇಪ್ ಆಫ್ ಫಿಶ್
ರೈಟ್. ಫಿಶ್ ಅಂತಂದ್ರೆ ಸ್ವಿಮ್ ಮಾಡ್ತಾ ಇರುತ್ತೆ, ಬಾಟಮ್ ಸೈಡಲ್ಲಿ ಇರುತ್ತೆ. ಸೊ OH ಇಸ್ ಇನ್ ಬಾಟಮ್. ಅದೇ ಬೀಟಾ ಫಾರ್ ಬರ್ಡ್ ಅಂತ ನೆನ್ಪಿಟ್ಕೊಳ್ಳಿ. ಸೊ OH ಗ್ರೂಪ್ ಇನ್ ಟಾಪ್ ಪೊಸಿಷನ್. ಓಕೆನಾ. ಸಮಟೈಮ್ಸ್ ದೇ ಮೇ ಆಸ್ಕ್ ಯು ದ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಗ್ಲೂಕೋಪೈರನೋಸ್, ಬೀಟಾ ಡಿ ಗ್ಲೂಕೋಪೈರನೋಸ್ ಸ್ಟ್ರಕ್ಚರ್. 4 ಸ್ಟ್ರಕ್ಚರ್ನ ಕೊಟ್ಬಿಟ್ಟು ಐಡೆಂಟಿಫೈ ಮಾಡಿ ಅಂತ ಕೇಳಬಹುದು. ಸೊ ಇಲ್ಲಿ ನಿಮಗೆ OH ಪೊಸಿಷನ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಅದಕ್ಕೊಂದು ಸಣ್ಣ ಟ್ರಿಕ್ ಅನ್ನ ಹೇಳ್ತೀನಿ. ಒಬ್ಬ ಹುಡುಗ ಕೆ ಹಾಕೊಂಡು ಮೇಕೆ ಹೊಡ್ಕೊಂಡು ಹೋಗ್ತಿದ್ದ ಅಂತ. ಯಾಕೆ ಈ ರೀತಿ ಸೆಂಟೆನ್ಸ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಕೀ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಕೆ ಮೇಕೆ, ಕೆ ಮೇಕೆ. ಕೆ ಫಸ್ಟ್ ಕಾರ್ಬನ್ ಆಟಮ್ನಲ್ಲಿ OH ಕೆಳಗಡೆ, ನೆಕ್ಸ್ಟ್ ಎಗೈನ್ ಕೆ ಕೆಳಗಡೆ, ಮೇ OH ಗ್ರೂಪ್ ಇಸ್ ಮೇಲೆ, ದೆನ್ ಅಗೈನ್ ಕೆ OH ಗ್ರೂಪ್ ಕೆಳಗೆ. ರೈಟ್. ಸೊ ನೌ ದೇರ್ ವಿಲ್ ಬಿ ನೋ ಕನ್ಫ್ಯೂಷನ್. ರೈಟ್. ಸೊ ದಿಸ್ ಈಸ್ ಅಬೌಟ್ ದ Haworth ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. It leads to the formation of alpha D glucopyranose and beta D glucopyranose. ನೆಕ್ಸ್ಟ್ ಅದೇ ರೀತಿ ಫ್ರುಕ್ಟೋಸು ಕೂಡ ಓಪನ್ ಚೈನ್ ಸ್ಟ್ರಕ್ಚರಲ್ ಇರುವಂತಹ ಫ್ರುಕ್ಟೋಸ್ನ C2 ಗ್ರೂಪ್ ಅಲ್ಲಿ ಕೀಟೋ ಗ್ರೂಪ್ ಇರುತ್ತೆ ಇನ್ ದ ಓಪನ್ ಚೈನ್ ಫಾರ್ಮ್. ಅದೇನ್ ಮಾಡುತ್ತಪ್ಪ ಅಂತಂದ್ರೆ C5 ಹೈಡ್ರಾಕ್ಸಿಲ್ ಗ್ರೂಪ್ನ ಜೊತೆಗೆ ರಿಂಗ್ ಫಾರ್ಮೇಶನ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಇಂಟ್ರಾಮಾಲಿಕ್ಯುಲರ್ hemiketal ಅಂತ ಕರಿತೀವಿ. ಇಂಟ್ರಾಮಾಲಿಕ್ಯುಲರ್ hemiketal ring formation takes place between the keto group of C2 comes and interacts with the carbon 5th to form hemiketal like this. See, ಇದು ಫಸ್ಟ್ CH2OH. ನಾನು ಆಗ್ಲೇ ಹೇಳಿದ್ದೀನಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಎಲ್ಲಾ ಮೊಯಿಟೀಸ್ ಗಳನ್ನ ಬಿಲೋ ದ ಪ್ಲೇನ್ ಮೆನ್ಷನ್ ಮಾಡ್ತೀರಾ ಅಂತ. ಇಲ್ಲಿ C ಡಬಲ್ ಬಾಂಡ್ O ಇದೆ. ರಿಮೈನಿಂಗ್ ಆಸ್ ಸಚ್ ಹೇಗಿದೆಯೋ ಹಾಗೆ ಬರೀತೀರಾ. CH2OH ಇಲ್ಲೊಂದು H ಬಿಟ್ಟೋಗಿದೆ, ಸೇರಿಸ್ಕೊಳ್ಳಿ. ಓಕೆನಾ. ಇಲ್ಲಿ ನೋಡಿ, ಈ ಆಕ್ಸಿಜನ್ ಕಂಟೈನಿಂಗ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಮೇಕ್ಸ್ ಅ ಬಾಂಡ್ ವಿತ್ ದಿಸ್ ಕಾರ್ಬನ್. ಈ ಹೈಡ್ರೋಜನ್ ಈ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ OH ಆಗುವಂಥದ್ದು. ಇಲ್ಲೂ ಕೂಡ 2 ಕೇಸಸ್ ಬರುತ್ತೆ. OH ಕೆಳಗಿತ್ತು ಅಂತಂದ್ರೆ ಆಲ್ಫಾ, OH ಮೇಲಿತ್ತು ಅಂತಂದ್ರೆ ಬೀಟಾ. ರಿಮೈನಿಂಗ್ ಎವ್ರಿಥಿಂಗ್ ವಿಲ್ ಬಿ ಸೇಮ್ ಲೈಕ್ ದಿಸ್. CH2OH ಮೇಲಿದೆ, OH ಗ್ರೂಪ್ ಕೆಳಗಿದೆ, ಬಾಕಿ ಎಲ್ಲ ಏನಿದೆ ಸೇಮ್ ಇದೆ. ಇಲ್ಲೂ ಒಂದು H ಬಿಟ್ಟೋಗಿದೆ, ಸೇರಿಸ್ಕೊಂಬಿಡಿ ಇಲ್ಲಿ OH. ಓಕೆನಾ. ಇಲ್ಲಿ ಮತ್ತೆ CH2OH ಕೆಳಗೆ ಬಂದಿದೆ, OH ಗ್ರೂಪ್ ಮೇಲ್ ಬಂದಿದೆ. ಅನೋಮರಿಕ್ ಕಾರ್ಬನ್ ಅಲ್ಲಿ ದೇರ್ ವಿಲ್ ಬಿ ಶಿಫ್ಟಿಂಗ್ ಇನ್ ಕಾನ್ಫಿಗರೇಷನ್. 4th ಕಾರ್ಬನ್, ದಿಸ್ ಇಸ್ 5th ಕಾರ್ಬನ್. ಸೊ ಆಸ್ ವಿ ನೋ, ಕೀಟೋಸ್ means it contains keto group and total so first, second, third, fourth, fifth. Okay. So this is the 2 structures of fructofuranose. Alpha D fructofuranose, beta D fructofuranose. ಸೊ ಇಲ್ಲಿ ನಂಬರಿಂಗ್ ತಪ್ಕೊಟ್ಟೆ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, 4th ಕಾರ್ಬನ್, 5th ಕಾರ್ಬನ್, ದಿಸ್ ಇಸ್ 6th ಕಾರ್ಬನ್. ರೈಟ್. ಸಿ ಫಸ್ಟ್, ಸೆಕೆಂಡ್, ಥರ್ಡ್, 4th, 5th and this is the 6th one. Next, coming to the ರಿಯಾಕ್ಷನ್ಸ್ ಆಫ್ ಮೊನೋಸ್ಯಾಕರೈಡ್. ಈ ರಿಯಾಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಆಸ್ ಇಟ್ ಈಸ್ ಕೇಳ್ತಾರೆ. ವೆರಿ ಈಸಿ ಟು ಆನ್ಸರ್. ಸೊ ಏನಿಲ್ಲ, ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಆದಾಗ ಯಾವ ರೀತಿ ಅನಾಲ್ಡೋಸ್ ಚೇಂಜಸ್ ಟು ಗಿವ್ ಪ್ರಾಡಕ್ಟ್ಸ್ ಅಂತ ಹೇಳಿ. ಸೊ ರಿಯಾಕ್ಷನ್ಸ್ ಆಫ್ ಮೊನೋಸ್ಯಾಕರೈಡ್ಸ್. ನಾನೊಂದು ಆಲ್ಡೋಸ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಕಂಟೈನಿಂಗ್ ಎನ್ ಆಲ್ಡಿಹೈಡ್ ಗ್ರೂಪ್ ವಿತ್ n ನಂಬರ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್. ಇಲ್ಲಿ ಆಸ್ ಇಟ್ ಇಸ್ CH2OH, ಒಂದು ಆಲ್ಕೋಹಾಲಿಕ್ ಗ್ರೂಪ್ ಕೆಳಗಡೆ ಇರುತ್ತೆ CH2OH. ಓಕೆನಾ. ಆನ್ ಆಕ್ಸಿಡೇಷನ್ ವಿತ್ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಇದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಪೊಸಿಷನ್ನಲ್ಲಿ ಮಾತ್ರ ಏನು ಆಕ್ಸಿಡೈಸ್ ಆಗುವಂಥದ್ದು. So it can easily oxidize the aldehyde group to carboxylic acid CO
OH. That is called as aldonic acid, COOH. Then everything remains as such. ಓಕೆನಾ? ಅದೇ ರೀತಿ ನಾನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ನ ತಗೊಂಡು ಆಕ್ಸಿಡೇಷನ್ ಮಾಡ್ತಾ ಇದ್ದೀನಿ. ದಟ್ ಇಸ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ನ ತಗೊಂಡಾಗ both CHO group and CH2OH group undergoes oxidation to form aldonic acid. ಇಲ್ಲಿ COOH ಮಾಡ್ಕೊಳ್ಳಿದನ್ನ COOH. ಓಕೆನಾ? ನೆಕ್ಸ್ಟ್, ಆನ್ ಅಂಡರ್ಗೋಯಿಂಗ್ ರಿಡಕ್ಷನ್ ಬೈ ದ ಹೆಲ್ಪ್ ಆಫ್ ಸೋಡಿಯಂ ಬೋರೋಹೈಡ್ರೇಟ್ನ ಯೂಸ್ ಮಾಡ್ಬೋದು, ಅಥವಾ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ ಕೂಡ. ಇಲ್ಲಿ ಏನಾಗ್ತಿದೆ, ರಿಡಕ್ಷನ್ ಆಫ್ ಬೋತ್ ಆಲ್ಡಿಹೈಡ್ ಗ್ರೂಪ್ ಅಂಡ್ ಪ್ರೈಮರಿ ಆಲ್ಕೋಹಾಲ್ remains as such. Aldehyde undergoes a reduction to give primary alcohol, that is CH2OH, called as alditol. Aldose on reacting with phenyl hydrazine. Phenyl hydrazine 3 equivalent molecules na tagondaga it involves both aldehyde as well as hydroxyl group to undergo functional rearrangement, means hydrazone functionalities bandu attach aguvanthaddu, like C double bond N NH C6H5. One of the hydroxyl group also get replaced by this hydrazine group, okay, to form a compound called phenyl osazone. Next, 5 equivalent molecules na ತಗೊಂಡು ಅಸಿಟೈಲೇಷನ್ ಮಾಡುವಂಥದ್ದು. ಸೊ ಅಸಿಟೇಟ್ ಅಯಾನ್ replaces all the hydroxyl group present in the aldose. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, OH is replaced by an acetyl group. Acetylation of hydroxyl groups is taking place. ಇಲ್ಲೂ ಅಷ್ಟೇ, CH2OH ಇದ್ದು CH2OAC. ಸೊ ಪೆಂಟಾ ಅಸಿಟೇಟ್ ಮೀನ್ಸ್ 5 ಹೈಡ್ರಾಕ್ಸಿಲ್ ಗ್ರೂಪ್ ರಿಪ್ಲೇಸ್ ಆಗಿದೆ ಅಂತಂದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಪೆಂಟಾ ಅಸಿಟೇಟ್. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ದಟ್ ಈಸ್ ಲಾಬ್ರಿಡಿ ಬ್ರೂನ್ ಆಲ್ಬರ್ಡಾ ವ್ಯಾನ್ ಎಕೆನ್ಸ್ಟೈನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಆಲ್ಡೋಸ್ ಕೀಟೋಸ್ ಟಾಟೋಮರೈಸೇಷನ್ ಅಂತ ಹೇಳಿ. ಇಲ್ಲಿ ಯಾವುದೇ ಮೊನೋಸ್ಯಾಕರೈಡ್ನ ಅಕ್ವಿಯಸ್ ಬೇಸಿಕ್ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ ದೇ ಅಂಡರ್ಗೋ 2 process. One is enolization and the other one is keto-enol tautomerization ಅಂತ ಹೇಳಿ. 2 process ಇನ್ವಾಲ್ವ್ ಆಗಿಬಿಟ್ಟು ಇಟ್ ಲೀಡ್ಸ್ ಟು ಅನ್ ಐಸೋಮರೈಸೇಷನ್ ಫ್ರಮ್ ಆಲ್ಡೋಸ್ ಟು ಕೀಟೋಸ್. ಆಲ್ಡೋಸ್ ಇಂದ ಕೀಟೋಸಿಗೆ ಟ್ರಾನ್ಸ್ಫಾರ್ಮೇಶನ್ ಆಗುವಂಥದ್ದನ್ನೇ ನಾವು ಈ ಟ್ರಾನ್ಸ್ಫಾರ್ಮೇಶನ್ ಆಲ್ಡೋ ಕೀಟೋ ಟ್ರಾನ್ಸ್ಫಾರ್ಮೇಶನ್ ಅಂತ ಕರೆಯುವಂಥದ್ದು. ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇನೋಲೈಸೇಷನ್ ಆಗುವಂಥದ್ದು. ಇನೋಲೈಸೇಷನ್ ಅಂತಂದ್ರೆ ಸಿ ಹಿಯರ್, ಆಕ್ವಿಯಸ್ ಬೇಸ್ ಅಲ್ಲಿ ಇರುತ್ತಾ, ಬೇಸಿಕ್ ಸೊಲ್ಯೂಷನ್ ಏನ್ ಮಾಡ್ತೀವಿ, ಇಟ್ ಲೀಡ್ಸ್ ಟು ಅಬ್ಸ್ಟ್ರಾಕ್ಷನ್ ಆಫ್ ಪ್ರೋಟಾನ್, ರೈಟ್? ಸೊ ಈ ಪ್ರೋಟಾನ್ ಅನ್ನ ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಬಾಂಡ್ ಶಿಫ್ಟ್ಸ್ ಲೈಕ್ ದಿಸ್ ಬಾಂಡ್ ಶಿಫ್ಟ್ ಲೈಕ್ ದಿಸ್ ಟು ಫಾರ್ಮ್ ಅನ್ ಇನೋಲೇಟ್ ಅಯಾನ್. ಇಲ್ಲಿ ಆನಯಾನ್ ಇದೆ, ಸೊ ಇಲ್ಲಿ -H+ ಆಗಬೇಕು. ಒಂದು ಪ್ರೋಟಾನ್ ಅಬ್ಸ್ಟ್ರಾಕ್ಷನ್ ಆಗಿರುವಂಥದ್ದು. ಸೊ ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಶನ್ ಆಯಿತು, ಇಲ್ಲಿ ಬಾಂಡ್ ಶಿಫ್ಟ್ ಆಗಿ ಆನಯಾನ್ ಫಾರ್ಮೇಶನ್ ಆಯಿತು. ಈ ಇನೋಲೇಟ್ ಅಯಾನು ಕಂಟಿನ್ಯೂಸ್ ಆಗಿ ಏನಾಗ್ತಿರುತ್ತೆ ಅಂತಂದ್ರೆ ಇಟ್ ಶಿಫ್ಟ್ಸ್ ಇಟ್ಸ್ ಪೊಸಿಷನ್ ಆಫ್ ಆನಯಾನ್. ಸೊ ಸಮ್ಟೈಮ್ಸ್ ಇಟ್ ಮೇ ಕಮ್ ಹಿಯರ್ ಲೈಕ್ ದಿಸ್. ಸೊ ಈ ಹೆಚ್ಚು ಇಲ್ಲಿಗೆ ದೇರ್ ವಿಲ್ ಬಿ continuous change in configuration, ಓಕೆನಾ? ಸೊ ದೀಸ್ ಇನೋಲೇಟ್ ಇಂಟರ್ಮೀಡಿಯೇಟ್ ಏನ್ ಮಾಡುತ್ತೆ, ದೇ ಅಂಡರ್ಗೋ ಟಾಟೋಮರೈಸೇಷನ್. ಹೌ?
ಸಿ ಹಿಯರ್ ವಾಟ್ ಹ್ಯಾಪನ್ಸ್ ಇನ್ ಟಾಟಮರೈಸೇಷನ್ ಪ್ರೋಸೆಸ್ ಅಂತಂದರೆ, ಈ ಇನೋಲೇಟ್ ಅಯಾನ್ ಏನು ಮಾಡುತ್ತೆ ಅಂತಂದರೆ, ಇಟ್ ಅಂಡರ್ಗೋಸ್ ರಿಅರೇಂಜ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತಂದರೆ, ಡಬಲ್ ಬಾಂಡ್ ಶಿಫ್ಟ್ ಆಗಿಬಿಟ್ಟು ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ನ್ಯೂ ಕಾರ್ಬೊನಿಲ್ ಗ್ರೂಪ್ ಅಟ್ ಅ ಡಿಫರೆಂಟ್ ಪೊಸಿಷನ್. ಸಿ, you can see here this negative charge comes and shifts here to form C double bond O R, and ಇಲ್ಲಿ ಏನು ಪ್ರೋಟಾನ್ ಏನಿರುತ್ತಲ್ವ that comes and binds to this carbon atom to form C. ಎಕ್ಸ್ಟ್ರಾ ಪ್ರೋಟಾನ್ ಇಲ್ಲಿಗೆ ಅಟ್ಯಾಚ್ ಆಯಿತು, ಸೊ ಡಬಲ್ ಬಾಂಡ್ ಹೋಯಿತು, CHHOH. ಸೊ ದ ಫಸ್ಟ್ ಥಿಂಗ್ ಇಸ್ ಇನೋಲೇಟ್ ಫಾರ್ಮೇಷನ್, ದ ಸೆಕೆಂಡ್ ಒನ್ ಇಸ್ ಟಾಟಮರೈಸೇಷನ್. ಇಲ್ಲಿ ಇನೋಲೈಸೇಷನ್ ಆಗುವಾಗ ದ ಥಿಂಗ್ ಈಸ್, ಎಲ್ಲಿ ಪ್ರೋಟಾನ್ ಅಬ್ಸ್ಟ್ರಾಕ್ಷನ್ ಆಗುತ್ತೆ ಅಂತಂದರೆ ಅಡ್ಜಸೆಂಟ್ ಟು ದ ಕಾರ್ಬೋನಿಲ್ ಗ್ರೂಪ್. ಅಡ್ಜಸೆಂಟ್ ಅಂತ ಅಂದರೆ ಕಾರ್ಬೋನಿಲ್ ಗ್ರೂಪಿಗೆ ಅಡ್ಜಸೆಂಟ್ ಆಗಿರುವಂತಹ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡುತ್ತೆ ಅಂದರೆ ಇದೇ ಕಾರ್ಬನ್ ಅಲ್ವಾ, ಇದಕ್ಕೆ ಅಟ್ಯಾಚ್ ಆಗಿರುವಂತಹ ಹೈಡ್ರೋಜನ್ ಅನ್ನು ಅಬ್ಸ್ಟ್ರಾಕ್ಟ್ ಮಾಡಿಕೊಂಡು ಇಟ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಇನೋಲೇಟ್ ಅಯಾನ್. ಇನೋಲೇಟ್ ಅಯಾನ್ ದೆನ್ ಅಂಡರ್ಗೋ ಟಾಟಮರೈಸೇಷನ್ ಅಂತಂದರೆ ಏನು, ನ್ಯೂ ಕಾರ್ಬೋನಿಲ್ ಗ್ರೂಪ್ ಫಾರ್ಮೇಷನ್ ಆಗುವಂಥದ್ದು. ದಟ್ ಲೀಡ್ಸ್ ಟು ದ ಕನ್ವರ್ಷನ್ ಆಫ್ ಆಲ್ಡೋಸ್ ಟು ಕೀಟೋಸ್. Then, coming to the anomeric effect. Anomeric effect ಏನು ಹೇಳುತ್ತೆ ಅಂತಂದರೆ, ಯೂಶಲಿ ಯಾವುದೇ ಪೋಲಾರ್ ಗ್ರೂಪ್ಸ್ ಇರಲಿ, ಯಾವುದೇ ಲಾರ್ಜರ್ ಗ್ರೂಪ್ಸ್ ಇರಲಿ, ಅದು ಚೇರ್ ಫಾರ್ಮಲ್ಲಿ ಇಟ್ ಟೆನ್ಸ್ ಟು ಬಿ ಇನ್ ಇಕ್ವಟೋರಿಯಲ್ ಪೊಸಿಷನ್, ರೈಟ್? ಆದರೆ ಇಲ್ಲಿ ಹಾಗಾಗೋದಿಲ್ಲ. ಹೈಡ್ರಾಕ್ಸಿಲ್ ಗ್ರೂಪ್ ಒಂದನ್ನು ಬಿಟ್ಟು ಬಾಕಿ ಎಲ್ಲ ಪೋಲಾರ್ ಗ್ರೂಪ್ಸ್ they tend to assume axial orientation rather than equatorial position. Equatorial position ಅಲ್ಲಿ ಇರುವ ಬದಲು anomeric position ಅನ್ನ ಎಕ್ಸ್ಪೆಕ್ಟ್ ಮಾಡ್ತವೆ. They will be in the equatorial position. You take any of the polar groups like OCH3, OAC, Cl, methoxy ಅಥವಾ acetoxy ಗ್ರೂಪ್ನ ತಗೊಳ್ಳಿ. They tends to be in axial position. ಆಕ್ಸಿಯಲ್ ಪೊಸಿಷನ್ ಅಲ್ಲಿ ಮೋರ್ ಸ್ಟೇಬಲ್ ಇರುತ್ತೆ. ಅದನ್ನೇ ನಾವು ಆನೋಮರಿಕ್ ಎಫೆಕ್ಟ್ ಅಂತ ಕರಿತೀವಿ, ರೈಟ್? ಸೊ ಬೈ ದಿಸ್ ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ಅಂತ ಹೇಳ್ತಾ ಥ್ಯಾಂಕ್ ಯು.